ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಪ್ರಬಲ ವೋಟ್ ಬ್ಯಾಂಕ್ ಯಾವುದು ಅಂತಂದ್ರೆ ಒಂದು ಅಲ್ಪಸಂಖ್ಯಾತ ಸಮುದಾಯ, ಇನ್ನೊಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳು. ಅದರಲ್ಲಿ ಪರಿಶಿಷ್ಟ ಜಾತಿಗಳಲ್ಲಿ ಬಲಗೈ ಸಮುದಾಯ ಅಂತ ಏನ್ ಕರೀತಾರೆ, ಬಲಗೈ ಸಮುದಾಯ ತಲೆತಲಾಂತರದಿಂದ ಕಾಂಗ್ರೆಸ್ ಪಕ್ಷದ ಜೊತೆ ಗುರುತಿಸ್ಕೊಂಡಿದೆ. ಹಾಗಾಗಿ ಅವ್ರದ್ದು ಪ್ರಬಲವಾದಂತಹ ವೋಟ್ ಬ್ಯಾಂಕ್, ಆ ವೋಟ್ ಬ್ಯಾಂಕ್ ಅನ್ನ ಉಳಿಸ್ಕೊಳ್ಬೇಕು ಅಂದ್ರೆ ಏನ್ ಮಾಡಬೇಕು, ಅವರಿಗೆ ಮಾನ್ಯತೆಯನ್ನ ಕೊಡಬೇಕು. ಆ ಕಾರಣಕ್ಕಾಗಿ ಆ ಲೆಕ್ಕಾಚಾರ ಹಾಕಿ ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಅವ್ರ ವೋಟ್ ಬ್ಯಾಂಕ್ ಅನ್ನ ಇಂಟ್ಯಾಕ್ಟ್ ಇಟ್ಕೊಳ್ಳುವಂತ ಪ್ರಯತ್ನ ಆಗಿದೆ. ಹಾಗಾಗಿ ರಾಜಕೀಯವಾಗಿ ಅವರಿಗೆ ಲಾಭ ತಂದು ಕೊಡುತ್ತೆ ಇದು ಅಂತ ಹೇಳ್ಬೋದು. DK ಶಿವಕುಮಾರ್ ಇನ್ನು ಮುಂದೆ ಗೊತ್ತಿಲ್ಲ, ಇಲ್ಲಿವರೆಗೆ ಏನೋ ಸ್ವಲ್ಪ ಡ್ಯಾಶಿಂಗ್ ನೇಚರ್, ಸ್ವಲ್ಪ ಕಮಾಂಡ್ ಮಾಡ್ತಾರೆ ಅಂತಿತ್ತು. ಹಾಗಾಗಿ ಪರಮೇಶ್ವರ್ ಅವ್ರಿಗೆ ಆ ಸ್ವಾತಂತ್ರ್ಯ ಇರುತ್ತಾ? ಇಬ್ಬರು ರಾಜಕೀಯ ಗರಡಿ ಒಂದೇನೆ, ಪರಮೇಶ್ವರ್ ಅವರು ಮತ್ತೆ DK ಶಿವಕುಮಾರ್ ಅವರು ಕೂಡ ಇಬ್ಬರು ರಾಜಕೀಯ ಗರಡಿ ಒಂದೇನೆ. ಮತ್ತೆ ಇಬ್ಬರು ಸಮಕಾಲೀನರು, ಸರಿಸುಮಾರು ಒಂದೇ ಸಮಯದಲ್ಲಿ ಶಾಸಕರಾಗಿ ಆಯ್ಕೆ ಬಂದಂತವರು, ಜೊತೆಯಾಗಿ ನಡ್ಕೊಂಡು ಬಂದಿದ್ದವರು. ಹಾಗೆ ನೋಡಿದ್ರೆ ಮಂತ್ರಿಯಾಗಿ ಏನು ಪಕ್ಷದ ಅಧ್ಯಕ್ಷರಾಗಿ DK ಶಿವಕುಮಾರ್ಗಿಂತ ಸೀನಿಯರ್. ಮತ್ತೆ ಇವರಿಬ್ಬರು ರಾಜಕೀಯ ಗುರು ಒಬ್ಬರೇ ಆಗಿದ್ರಿಂದ ಮತ್ತೆ ಇವರು ಒಂದು ಎಲ್ಲ ಕಡೆಯಿಂದ ಒಟ್ಟು ಒಂದು ಸಮತೋಲನ ಅಂತೂ ಕಾಯ್ಕೊಳ್ತಾರೆ. ಆದರೆ ಈ ಸ್ವಭಾವದ ಒಂದು ದೃಷ್ಟಿ ಬಂದಂತ ಸಮಯದಲ್ಲಿ DK ಶಿವಕುಮಾರ್ ಅವ್ರದ್ದು ಅಗ್ರೆಸಿವ್ ನೇಚರ್, ಪರಮೇಶ್ವರ್ ಅವ್ರದ್ದು ಸ್ವಲ್ಪ ಸ್ಲೋ ಆಗಿ ಹೋಗುವಂಥದ್ದು. ಆದರೆ ಪರಮೇಶ್ವರ್ ಅವರು ಕೂಡ ಒಳ್ಳೆ ಆಡಳಿತವನ್ನ ಕೊಟ್ಟಿರುವಂತ ಉದಾಹರಣೆ ಇದೆ. ನೀವು ನೋಡೋದು ಕೆಲವರು ಗೃಹ ಇಲಾಖೆ ಸವಾಲಿನ ಸಂಗತಿ, ಯಾವುದೇ ಒಬ್ಬ ಇವರಿಗಾದ್ರೂ ಕೂಡ ಸಣ್ಣ ಪುಟ್ಟ ಲೋಪದೋಷಗಳಿರ್ಬೋದು, ಆದರೆ ಗೃಹ ಇಲಾಖೆಯನ್ನ ಸಮರ್ಥವಾಗಿ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಹಾಗಾಗಿ ಈ ಸರ್ಕಾರದಲ್ಲೂ ಕೂಡ ಅದನ್ನ ನಿಭಾಯಿಸಬಹುದು ಅವರು. ಬಟ್ ಏನೋ 2 ಪವರ್ ಸೆಂಟರ್ ಆಗ್ಬೋದಾ ಅನ್ನುವಂತ ಒಂದು ಲೆಕ್ಕಾಚಾರ ಇದೆ. ದಕ್ಷಿಣ ಕನ್ನಡದ ಪೊಲೀಸ್ ಅಧಿಕಾರಿಗಳು ವರ್ಗಾವಣೆ ಮಾಡುವಂತ ಸಮಯದಲ್ಲಿ ಯಾವ ಮುಲಾಜಿಗೂ ಅವರು ಬಗ್ಲಿಲ್ಲ, ಇಂಥವ್ರನ್ನ ಆಗ್ಬೇಕು ಅಂತ ಇವತ್ತು ಕರಾವಳಿಯಲ್ಲಿ ಅತ್ಯುತ್ತಮವಾದಂತ ಕಾನೂನು ಸುವ್ಯವಸ್ಥೆ ಗಮನಿಸೋ ರೀತಿಯಲ್ಲಿ ಇದೆ. ಹಾಗಾಗಿ ಹಿಡಿದದ್ದನ್ನ ಸಾಧಿಸುವಂತ ಛಾತಿ ಇದೆ. ಅದನ್ನು ಹೇಗೆ ಅಂತ ಹೇಳಿದ್ರೆ ಸಾಫ್ಟ್ ಆಗಿ, DK ಶಿವಕುಮಾರ್ ಅವ್ರ ರೀತಿಯಲ್ಲಿ ಅಗ್ರೆಸಿವ್ ಆಗಿ ಹೋಗುವಂಥದ್ದಲ್ಲ, ಸಾಫ್ಟ್ ಆಗಿ ಹೇಳಿದ್ದನ್ನ ಮಾಡಿ ಸಾಧಿಸುವಂತ ವ್ಯಕ್ತಿತ್ವ ಇದೆ. ಹಾಗಾಗಿ ಪವರ್ ಸೆಂಟರ್ ಆಗಲ್ಲ, ಸಮತೋಲನದಿಂದ ಹೋಗ್ತಾರೆ ಅನ್ನುವಂಥದ್ದು ನನ್ನ ನಿರೀಕ್ಷೆ.